ಹಾಯ್ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ 2,000 ರೂಪಾಯಿಗೆ ದೇಶದ ಕೋಟ್ಯಂತರ ರೈತರು ಕಾಯುವಿಕೆಗೆ ಅಂತ್ಯ ಅಂತಾನೆ ಹೇಳ್ಬೋದು. ಹಾಗಿದ್ರೆ PM ಕಿಸಾನ್ 20ನೇ ಕಂತಿನ ಹಣ 2,000 ರೂಪಾಯಿ ಈ ದಿನ ನಿಮ್ಮ ಖಾತೆಗೆ ನೇರ ಜಮಾ ಆಗಲಿದೆ ಸ್ನೇಹಿತರೆ. ಹಾಗಿದ್ರೆ ಯಾವ ದಿನಾಂಕ ಬಿಡುಗಡೆಯಾಗಲಿದೆ, ಇದರ ಜೊತೆಗೆ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಏನೆಲ್ಲ ದಾಖಲೆಗಳು ಬೇಕು, ಯಾವ ರೈತರು ಅರ್ಜಿಯನ್ನು ಸಲ್ಲಿಸಬೇಕು, PM ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಈ ದಿನಾಂಕ ಜುಲೈ ತಿಂಗಳಲ್ಲಿ ಬಿಡುಗಡೆಯಾಗಲಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಕ್ಲಿಯರ್ ಆಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಒಳ್ಳೊಳ್ಳೆ ಸ್ಕೀಮ್ಗಳ ಬಗ್ಗೆ ಪ್ರತಿನಿತ್ಯ ತಿಳ್ಕೊಳ್ಳಿ. ನಿಮಗೇನಾದರೂ ಯಾವುದಾದ್ರೂ ಸ್ಕೀಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದ್ದರೆ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ದೇಶದ ಕೋಟ್ಯಂತರ ರೈತರು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತಿಗಾಗಿ ಕಾಯುತ್ತಿದ್ದಾರೆ ಸ್ನೇಹಿತರೆ. ಈ ಹಣವು ಜುಲೈ ಮೊದಲ ಅಥವಾ 2ನೇ ವಾರದಲ್ಲಿ ರೈತರ ಬ್ಯಾಂಕ್ ಖಾತೆಗೆ ಜಮೆಯಾಗುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಆದರೆ ಕಳೆದ ಫೆಬ್ರವರಿ 24, 2025ರಂದು ಸ್ನೇಹಿತರೆ 19ನೇ ಕಂತು ಬಿಡುಗಡೆಯಾಗಿತ್ತು ಮತ್ತು ಈಗ 20ನೇ ಕಂತು ಶೀಘ್ರದಲ್ಲೇ ಬರಲಿದೆ. ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ನಾನು ಪ್ರತಿನಿತ್ಯ ಒಳ್ಳೊಳ್ಳೆ ಸ್ಕೀಮ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ ಸ್ನೇಹಿತರೆ, PM ಕಿಸಾನ್ 20ನೇ ಕಂತು ಯಾವಾಗ ಬರುತ್ತದೆ ಅನ್ನೋ ಕೇಳೋರಿಗೆ ಸ್ನೇಹಿತರೆ, ಸರ್ಕಾರಿ ಮೂಲಗಳು ಹೇಳುವಂತೆ 20ನೇ ಕಂತು ಜುಲೈ 2025ರಲ್ಲಿ ಬಿಡುಗಡೆಯಾಗಬಹುದು. ಪ್ರತಿ ವರ್ಷ ರೈತರಿಗೆ 6,000 ರೂಪಾಯಿಗಳನ್ನು 3 ಕಂತುಗಳಲ್ಲಿ ಪ್ರತಿ 4 ತಿಂಗಳಿಗೊಮ್ಮೆ 2,000, ಪ್ರತಿ 4 ತಿಂಗಳಿಗೊಮ್ಮೆ 2,000. ನೀವು ಪ್ರತಿ ತಿಂಗಳಿಗೆ 2,000 ಅನ್ಕೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಪ್ರತಿ 4 ತಿಂಗಳಿಗೊಮ್ಮೆ 2,000, ಪ್ರತಿ ವರ್ಷಕ್ಕೆ ಸ್ನೇಹಿತರೆ 6,000 ರೂಪಾಯಿಗಳಂತೆ 3 ಕಂತುಗಳನ್ನು ಬಿಡುಗಡೆ ಮಾಡಲಾಗುತ್ತದೆ. ಕೊನೆಯ ಕಂತು ಫೆಬ್ರವರಿಯಲ್ಲಿ ಬಿಡುಗಡೆಯಾಗಿದ್ದರಿಂದ ಈಗ ರೈತರು ಜುಲೈ ಕಂತಿಗಾಗಿ ಕಾಯುತ್ತಿದ್ದಾರೆ. ಸ್ನೇಹಿತರೆ, ಇದು ಜೂನ್ ತಿಂಗಳಲ್ಲಿ ಬಿಡುಗಡೆಯಾಗಬೇಕಿತ್ತು, ಆದರೆ ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ. ಜುಲೈ ಮೊದಲನೇ ವಾರದಲ್ಲಿ ಬಿಡುಗಡೆಯಾಗಲಿದೆ 20ನೇ ಕಂತು ಅಂದ್ಕೊಂಡು ತಿಳಿಸಿದ್ರು. ಆದರೂ ಕೂಡ ರೈತರ ಖಾತೆಗಳಿಗೆ ಇನ್ನೂ ಕೂಡ ತಲುಪಿಲ್ಲ ಸ್ನೇಹಿತರೆ. ಹಾಗಿದ್ರೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. 20ನೇ ಕಂತು ಪಡೆಯಲು ರೈತರು ಏನು ಮಾಡಬೇಕು ಅನ್ನೋದನ್ನ ಮೊದಲನೇದಾಗಿ ತಿಳ್ಕೊಳ್ಬಿಡಿ. ರೈತರಿಗೆ ಹಣ ಸಿಗಲು ಕೆಲವು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಯಾವ ಅಗತ್ಯ ಕ್ರಮ ಅಂದರೆ ಸ್ನೇಹಿತರೆ, ಮೊದಲನೇದಾಗಿ ಕಡ್ಡಾಯವಾಗಿ ಸರ್ಕಾರ ತಿಳಿಸಿರುವಂತೆ KYC ಪೂರ್ಣಗೊಳಿಸಿರಬೇಕು. ಸಾಕಷ್ಟು ರೈತರು ಸ್ನೇಹಿತರೆ KYC ಪೂರ್ಣಗೊಳಿಸಿರುವುದಿಲ್ಲ. KYCಲಿ ಪ್ರಾಬ್ಲಮ್ ಆಗಿರುವುದರಿಂದ 19ನೇ ಕಂತಿನ ಹಣನೂ ಕೂಡ ಅವರು ತಗೊಂಡಿಲ್ಲ ರೈತರು. ಸೊ ಹಾಗಾಗಿ ಮುಂದಿನ ಕಂತುಗಳು ನಿಮಗೆ ಹಣ ಬರಬೇಕು ಅಂದರೆ ಕಡ್ಡಾಯವಾಗಿ KYC ಆಗಿರಬೇಕು. KYC ಇಲ್ಲದೆ ಯಾವುದೇ ರೈತರಿಗೆ ಹಣ ಬರುವುದಿಲ್ಲ ಎಂದು ಸರ್ಕಾರ ಕ್ಲಿಯರ್ ಆಗಿ ತಿಳಿಸಿದೆ. ಇದನ್ನು ಏನಾದರೂ OTP ಅಥವಾ ಬಯೋಮೆಟ್ರಿಕ್ ಅಂದರೆ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಓದುವಿಕೆ ಅಂತಂದರೆ ಸ್ನೇಹಿತರೆ ಈ ಮೂಲಕ ಪೂರ್ಣಗೊಳಿಸ್ಬೋದು. ಇನ್ನು PM ಕಿಸಾನ್ ಅಧಿಕೃತ ವೆಬ್ಸೈಟ್ನಲ್ಲಿ ಕೂಡ ಲಾಗಿನ್ ಮಾಡಿಕೊಂಡು KYC ಮಾಡ್ಬೋದು ಸ್ನೇಹಿತರೆ. ಇನ್ನು ಎರಡನೇದಾಗಿ ಹೆಸರು ಮತ್ತು ಆಧಾರ್ ಹೊಂದಾಣಿಕೆ ಆಗಿರಬೇಕು, ಅಂದರೆ ಲಿಂಕ್ ಆಗಿರಬೇಕು ಸ್ನೇಹಿತರೆ. ಮೊದಲನೇದಾಗಿ ರೈತರ ಹೆಸರು ಆಧಾರ್ ಕಾರ್ಡ್ನೊಂದಿಗೆ ಹೊಂದಾಣಿಕೆಯಾಗದಿದ್ದರೆ ಹಣ ಸಿಗುವುದಿಲ್ಲ. ಸಾಕಷ್ಟು ರೈತರು ಪದೇ ತಿಳಿಸ್ತಾ ಇರ್ತೀನಿ, 19ನೇ ಕಂತಿನ ಹಣದಲ್ಲಿ ಇದೇ ಪ್ರಾಬ್ಲಮ್ ಆಗಿ ಸ್ನೇಹಿತರೆ ಸಾಕಷ್ಟು ರೈತರಿಗೆ ಹಣ ಬಂದಿಲ್ಲ. ಇನ್ನು ಸ್ವಯಂ ನೋಂದಾಯಿತ ರೈತರು ನವೀಕರಣ ವಿಭಾಗದಲ್ಲಿ ಹೆಸರನ್ನು ಸರಿಪಡಿಸ್ಬೋದು. ಇನ್ನು ಮೂರನೇದಾಗಿ ಬ್ಯಾಂಕ್ ಖಾತೆ ವಿವರಗಳನ್ನು ನವೀಕರಿಸಿ. ಇದರಲ್ಲಿಂದನೂ ಕೂಡ ಸ್ನೇಹಿತರೆ 19ನೇ ಕಂತಿನ ಹಣ 18ನೇ ಕಂತಿನ ಹಣ ಬಿಡುಗಡೆಯಾಗಿಲ್ಲ.
ಖಾತೆ ಆಧಾರ್ಗೆ ಲಿಂಕ್ ಆಗಿರಬೇಕು ಮತ್ತು IFSC ಕೋಡ್ ಮತ್ತು ಖಾತೆ ಸಂಖ್ಯೆ ಸರಿಯಾಗಿರಬೇಕು. IFSC ಕೋಡ್ ಮತ್ತು ಖಾತೆ ಸಂಖ್ಯೆ ಸರಿಯಾಗಿದೆಯಾ ತಿಳಿಸ್ಕೊಡಿ ಅಂತ ಬ್ಯಾಂಕಲ್ಲಿ ಕೇಳಿದ್ರೆ ಸ್ನೇಹಿತರೆ ಅವ್ರು ಖಂಡಿತವಾಗೂ ತಿಳಿಸ್ಕೊಡ್ತಾರೆ. ಇನ್ನು ಖಾತೆ ಸಕ್ರಿಯವಾಗಿರಬೇಕು ಅಂದರೆ ಮುಚ್ಚಿದ ಖಾತೆಗೆ ಹಣ ಬರುವುದಿಲ್ಲ. ನೀವು ಆವಾಗ ಹಣ ತೆಗಿತಾ ಇರಬೇಕು, ಹಾಕ್ತಾ ಇರಬೇಕು. ಈ ರೀತಿ ಇದ್ದರೆ ಮಾತ್ರ ನಿಮ್ಮ ಖಾತೆ ಸ್ನೇಹಿತರೆ ಸಕ್ರಿಯವಾಗಿದ್ದರೆ ಮಾತ್ರ ನಿಮ್ಮ ಖಾತೆಗೆ ಹಣ ಬರುತ್ತೆ. ಇನ್ನು ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಿ ಸ್ನೇಹಿತರೆ. ಹೊಸ ಮೊಬೈಲ್ ಸಂಖ್ಯೆಯನ್ನು PM ಕಿಸಾನ್ ಪೋರ್ಟಲ್ನಲ್ಲಿ ಅಪ್ಡೇಟನ್ನು ಮಾಡಿಸಿ. ಇನ್ನು SMS ಅಲರ್ಟ್ಗಳಿಗಾಗಿ ಇದು ಅಗತ್ಯ ಅಂತಲೇ ಹೇಳ್ಬೋದು. ನಿಮಗೆ SMS ಬರುತ್ತೆ ಸ್ನೇಹಿತರೆ. ಇದರಿಂದ ನಿಮಗೆ ಹೊಸ ಮೊಬೈಲ್ ಸಂಖ್ಯೆಯನ್ನು PM ಕಿಸಾನ್ ಪೋರ್ಟಲ್ನಲ್ಲಿ ಅಪ್ಡೇಟ್ನ ಮಾಡಿ. ಇನ್ನು ಖಾತೆ ಅಂದರೆ ಹಣ ಖಾತೆಗೆ ಬರದಿದ್ದರೆ ಏನು ಮಾಡಬೇಕು? ಬೈ ಚಾನ್ಸ್ ನಿಮಗೆ ಸ್ನೇಹಿತರೆ 19ನೇ ಕಂತಿನ ಹಣದಲ್ಲಿ ಪ್ರಾಬ್ಲಮ್ ಆಗಿದೆ ಅಂದ್ಕೊಳ್ಳಿ, 20ನೇ ಕಂತಿನ ಹಣನೂ ಕೂಡ ಬಂದಿಲ್ಲ ಅಂದ್ಕೊಳ್ಳಿ. ಆವಾಗ ಏನು ಮಾಡಬೇಕು ಅಂದರೆ PFMS ಪೋರ್ಟಲ್ ಅಂದರೆ PFMS.NIS.in ಸ್ನೇಹಿತರೆ ಪಾವತಿ ಸ್ಥಿತಿಯನ್ನು ಪರಿಶೀಲಿಸಿ. ಅಂದರೆ ಸ್ಥಳೀಯ ಕೃಷಿ ಅಧಿಕಾರಿ ಅಥವಾ CSC ಕೇಂದ್ರದಿಂದ ಸಹಾಯವನ್ನು ಪಡಿಬೋದು. ಇನ್ನು PM ಕಿಸಾನ್ ಹೆಲ್ಪ್ಲೈನ್ಗೆ ಕಾಲ್ ಮಾಡ್ಬೋದು ಸ್ನೇಹಿತರೆ. ಇನ್ನು PM ಕಿಸಾನ್ ಯೋಜನೆಯ ಪ್ರಯೋಜನಗಳು ಏನು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ. ಪ್ರತಿ ವರ್ಷ ಸ್ನೇಹಿತರೆ 6,000 ಅಂದರೆ 2,000 ಅಂತಲೇ ಸ್ನೇಹಿತರೆ 3 ಕಂತುಗಳ ಹಣನ ಬಿಡುಗಡೆ ಮಾಡ್ತಾರೆ. ವರ್ಷದಲ್ಲಿ 6,000 ಪ್ರತಿ ರೈತರಿಗೆ ಸಿಗಲಿದೆ. ಇನ್ನು ನೇರ ಬ್ಯಾಂಕ್ ಖಾತೆಗೆ ಹಣ ಜಮೆಯಾಗುತ್ತೆ. ಇನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ಸಹಾಯವಾಗಿ ಸ್ನೇಹಿತರೆ ಇದನ್ನು PM ಕಿಸಾನ್ ಯೋಜನೆಯನ್ನು ಮಾಡಲಾಗಿದೆ. ಇನ್ನು ನವೀಕರಣೆಗಾಗಿ ಸ್ನೇಹಿತರೆ PM ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಚೆಕ್ ಮಾಡಿದ್ರೆ ಸ್ನೇಹಿತರೆ ನಿಮ್ಮ ಖಾತೆಗೆ ಹಣ ಬರುವ ಚಾನ್ಸಸ್ ಇದೆಯೋ ಇಲ್ವೋ, ಆ ಲೀಸ್ಟಲ್ಲಿ ನೀವು ಇದ್ದೀರೋ ಇಲ್ವೋ ಅನ್ನೋದು ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತದೆ ಅಂತಲೇ ಹೇಳ್ಬೋದು. ಇನ್ನು 7 ಲಕ್ಷದ ರೈತರಿಗೆ ಸ್ನೇಹಿತರೆ PM ಕಿಸಾನ್ ಯೋಜನೆಯಿಂದ ಅನರ್ಹರಾಗಿದ್ದಾರೆ. ರೈತರಿಗೆ ಆರ್ಥಿಕ ನೆರವು ನೀಡುವ ಉದ್ದೇಶ ಹೊಂದಿದೆ. ಆದರೆ ಇತ್ತೀಚೆಗೆ ಕರ್ನಾಟಕದ 7 ಲಕ್ಷಕ್ಕೂ ಹೆಚ್ಚು ರೈತರು ಈ ಯೋಜನೆಯಿಂದ ಅನರ್ಹರಾಗಿದ್ದಾರೆ ಸ್ನೇಹಿತರೆ. ಯಾಕೆ ಅಂದರೆ ಹಿಂದೆ ಭೂ ದಾಖಲೆಗಳ ಕೊರತೆ, KYC ಸಮಸ್ಯೆ, ತೆರಿಗೆ ಪಾವತಿದಾರರ ಸ್ಥಿತಿ ಮುಂದಾದ ಕಾರಣಗಳಿಂದಾಗಿ ಸ್ನೇಹಿತರೆ ಈ ಬ್ಲಾಗ್ನಲ್ಲಿ ಈ ಸಮಸ್ಯೆಯ ವಿವರಗಳು, ರೈತರಿಗೆ ಲಭ್ಯವಾದ ಅವಕಾಶಗಳು ಮತ್ತು ಯೋಜನೆಯ ನಿಯಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಯಾಕಂದರೆ PM ಕಿಸಾನ್ ಯೋಜನೆಯ ಮೂಲ ಉದ್ದೇಶ ಏನಂದರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಲ್ಲಿ 2018ರಲ್ಲಿ ಸ್ನೇಹಿತರೆ ಆರಂಭಿಸಲಾಗಿತ್ತು. ಇದರ ಮೂಲ ಉದ್ದೇಶವೇನೆಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಸರ್ಕಾರದಿಂದ ನೇರವಾಗಿ ಆರ್ಥಿಕ ನೆರವು ನೀಡುವುದು. ಈ ಯೋಜನೆ ಅಡಿ ಪ್ರತಿ ವರ್ಷ 6,000 ರೂಪಾಯಿಗಳಂತೆ 3 ಕಂತುಗಳಲ್ಲಿ ಪ್ರತಿ 2,000 ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗುತ್ತದೆ. ಆದರೆ ಕರ್ನಾಟಕದಲ್ಲಿ 7 ಲಕ್ಷ ರೈತರು ಅನರ್ಹರಾದ ಕಾರಣಗಳು ಏನು ಅಂದರೆ ಸ್ನೇಹಿತರೆ ಕರ್ನಾಟಕದಲ್ಲಿ 53.81 ಲಕ್ಷ ರೈತರು PM ಕಿಸಾನ್ ಯೋಜನೆಗೆ ನೋಂದಾಯಿಸಿಕೊಂಡಿದ್ದಾರೆ. ಆದರೆ ಇತ್ತೀಚಿನ ಪರಿಶೀಲನೆಯಲ್ಲಿ 7 ಲಕ್ಷಕ್ಕೂ ಹೆಚ್ಚು ರೈತರನ್ನು ಅನರ್ಹರೆಂದು ಪರಿಗಣಿಸಲಾಗಿದೆ. ಇದಕ್ಕೆ ಕೆಲವು ಕಾರಣಗಳು ಕೂಡ ಇದ್ದಾವೆ ಸ್ನೇಹಿತರೆ. ಕೆಲವು ರೈತರ ಜಮೀನು ದಾಖಲೆಗಳು ಸ್ಪಷ್ಟವಾಗಿಲ್ಲ ಮತ್ತು ಅಪೂರ್ಣಗೊಂಡಿದೆ, KYC ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ತೆರಿಗೆ ಪಾವತಿ ಮಾಡ್ತಾ ಇರ್ತಾರೆ ಸ್ನೇಹಿತರೆ. 10,000ಕ್ಕಿಂತ ಹೆಚ್ಚಿನ ಪಿಂಚಣಿಯನ್ನು ಕೂಡ ತೆಗೆದುಕೊಂಡಿರ್ತಾರೆ ಸ್ನೇಹಿತರೆ. ಈ ಕಾರಣದಿಂದ ಇನ್ನು ಸರ್ಕಾರಿ ನೌಕರಿಯಲ್ಲಿ ಇರ್ತಾರೆ. ಇದನ್ನೆಲ್ಲ ಇದ್ದು ಕೂಡ ಸ್ನೇಹಿತರೆ PM ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಸೊ ಹಾಗಾಗಿ 7 ಲಕ್ಷದ ರೈತರನ್ನು ರಿಜೆಕ್ಟ್ ಮಾಡಿದ್ದಾರೆ ಸರ್ಕಾರ. ಇದನ್ನೆಲ್ಲ ಪರಿಶೀಲನೆ ಮಾಡಿದ ನಂತರ ಸರಿಯಾದ ರೈತರಿಗೆ ಸ್ನೇಹಿತರೆ 20ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ, ಇದನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ತಿಳಿಸಿದ್ದಾರೆ ಸರ್ಕಾರದಿಂದ. ಇದೊಂದು ಒಳ್ಳೆಯ ಮಾಹಿತಿ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಜುಲೈ 1ನೇ ವೀಕಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ರು. ಇನ್ನೂ ಕೂಡ ಬಿಡುಗಡೆಯಾಗಿಲ್ಲ. ಆದರೆ ಸ್ನೇಹಿತರೆ ಜುಲೈ 2ನೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಹಣ ಬರುವ ಚಾನ್ಸಸ್ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ ಇವತ್ತಿನ ಒಂದು ಅಪ್ಡೇಟ್ ಇದಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಇದ್ರ ಬಗ್ಗೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.